ಅಲ್ಲ, ನಾನ್ ಏನ್ ಮಾಡಿದೀನಿ ಅಂತ ನನ್ ಮೇಲೆ ಇಷ್ಟೆಲ್ಲ ಅನುಮಾನ ಪಡ್ತಾ ಇದ್ದೀರಾ ನೀವು? ನಾನೆಲ್ಲಾದ್ರೂ ಹೊರಗಡೆ ಹೋಗ್ತೀನಿ ಅಂದ್ರೆ ಅದಕ್ಕೆ 100 ಪ್ರಶ್ನೆ ಕೇಳ್ತೀರಾ ನೀವು. ತಡೆಯೋ ಪ್ರಯತ್ನ ಮಾಡ್ತೀರಾ. ನಿಮಗ್ ಹೇಳ್ದೆ ಹೋದ್ರೆ ಬಂದ್ಮೇಲೆ ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡಕ್ ಹೋಗಿದ್ದೆ ಅಂತ ಕೇಳ್ತೀರಾ. ಯಾಕೆ ನಾನು ಎಲ್ಲಿಗೂ ಹೋಗ್ಬಾರ್ದಾ? ನೀನು ಹೋಗ್ಬೇಡ ಅಂತ ಹೇಳ್ತಿಲ್ಲ. ಎಲ್ಲಾದ್ರೂ ಹೋಗೋದಕ್ಕಿಂತ ಮುಂಚೆ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಾ ಇರೋದು. ಅದೇ ಯಾಕೆ ಅಂತ. ನಾನು ನನ್ನ ಕೆಲ್ಸದ ಮೇಲೆ ಹೋಗುವಾಗ ನಿಮ್ಗೇನಕ್ಕೆ ಹೇಳ್ಬಿಟ್ಟು ಹೋಗ್ಬೇಕು? ನನ್ಗೆ ಈ ಮನೇಲಿ ಅಷ್ಟು ಸ್ವಾತಂತ್ರ್ಯ ಇಲ್ವಾ? ಯಾರು ತಪ್ಪು ಮಾಡಿದ್ರೆ ಅದನ್ನ ನನ್ ಮೇಲೆ ಹಾಕ್ತಿರಲ್ಲ, ಯಾಕೆ? ನೋಡಿ, ನಾನೇನು ಈ ಮನೇಲಿ ಕಾಯಮಾಗಿ ಇರ್ಬೇಕು ಅಂತ ಬಂದವಳಲ್ಲ. ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಬಲವಂತ ಮಾಡಿ ಇರಿಸ್ಕೊಂಡಿರೋದು ನೀವು. ಈಗ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಿರಲ್ಲ. ಅಂದ್ರೆ ನಿನ್ನ ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಅಂತ ಹೇಳ್ತಾ ಇದ್ಯಾ? ಅಧಿಕಾರ ಇದೆ, ಆದ್ರೆ ಅದು ಮಿತಿ ಮೀರ್ತಿದೆ. ಕೂತ್ಕೊಳ್ಳೋದಕ್ಕೂ ನಿಂತ್ಕೊಳ್ಳೋಕ್ಕೂ ಕಾರಣ ಹೇಳ್ಬೇಕು ಅಂದ್ರೆ ಅದು ಹೇಗಾಗುತ್ತೆ ಹೇಳಿ? ನನ್ ಮೇಲೆ ಅಷ್ಟೊಂದು ಅಭಿಮಾನ ಇದ್ದಿದ್ರೆ ರಿಜಿಸ್ಟರ್ ಆಫೀಸ್ಗೆ ಬರೀ ಸೈನ್ ಹಾಕ್ಬೇಕು ಅಂತ ಏನು ಕರ್ಕೊಂಡು ಹೋಗ್ಬೇಕಾಗಿತ್ತು? ಇರೋ ಸತ್ಯನ ಇದ್ದಾಗೆ ಹೇಳ್ಬೋದಾಗಿತ್ತಲ್ವಾ? ಅವತ್ತು ಅಷ್ಟೇ, ಭೂಮಿ ಪೂಜೆಗೆ ನಾನು ಬರಲ್ಲ ಅಂತ ಹೇಳಿದ್ರು ಚಿಕ್ಕ ಯಜಮಾನ್ರು ನನ್ನ ಬಲವಂತವಾಗಿ ಕರ್ಕೊಂಡು ಹೋದ್ರು. ಆದ್ರೆ ಬೈಗುಳ ಕೇಳಿದ್ ಮಾತ್ರ ನಾನು. ಊರಿಗೆ ಹೋಗೋವಾಗ್ಲೂ ನನ್ಗೆ ಊರಿಗೆ ಹೋಗ್ತಾ ಇದೀವಿ ಅಂತ ಗೊತ್ತೇ ಇರ್ಲಿಲ್ಲ. ಆದ್ರೆ ನಾನು ಚಿಕ್ಕ ಯಜಮಾನ್ರು ತಲೆನ ಕೆಡಿಸಿ ಕರ್ಕೊಂಡು ಹೋದೆ ಅಂತ ಹೇಳಿದ್ರಲ್ಲ, ಏನಿದೆಲ್ಲ? ನನಗೂ ನೆಮ್ಮದಿಯಾಗಿ ಬದುಕೋ ಹಕ್ಕಿದೆ, ಅದನ್ನ ನೀವ್ ಯಾಕೆ ತಿಳ್ಕೊತಾ ಇಲ್ಲ? ಈಗ್ಲೂ ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಈಗಿಂದೀಗ್ಲೇ ಈ ಮನೆಯಿಂದ ಹೊರಟೋಗ್ತೀನಿ. ಏನ್ ಮಯೂರಿ, ನೀನ್ ಇಷ್ಟೇನೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಿನ್ ಮೇಲಿರೋ ಕಾಳಜಿಯಿಂದ. ಕಳಿಸಲ ನಿನ್ ಮನೆ ಬಿಟ್ಟು ಹೋದಾಗ ನಡೆದ ಘಟನೆಗಳನ್ನೆಲ್ಲ ನನ್ನ ಕೈಲಿ ಮರೆಯೋದಕ್ಕಾಗ್ತಿಲ್ಲ. ಮತ್ತೆ ಅದೇ ರೀತಿಯಾಗಿ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೀಗೆಲ್ಲ ಹೇಳ್ತಾ ಇದ್ದೀನಿ. ನೋಡು, ನಾನು ಪ್ರಶ್ನೆ ಮಾಡೋದ್ರಿಂದ ನಿನ್ ಮನ್ಸಿಗೆ ನೋವಾಗೋದಾದ್ರೆ ಇನ್ಮೇಲೆ ನಾನು ಏನು ಕೇಳಲ್ಲ. ನಿನ್ ಪಾಡ ನೀನು ಆರಾಮಾಗಿ ಓಡಾಡ್ಕೊಂಡಿರು. ಈಗ್ಲೂ ಅಷ್ಟೇ, ನೀನ್ ನಾಟಿ ಔಷಧಿ ಅಂತ ಹೇಳಿದಾಗ ನೀನ್ ಅದನ್ನ ಯಾರಿಗಾದ್ರೂ ಕೊಟ್ಟು ತೊಂದರೆ ಆಗ್ಬೋದು ಅನ್ನೋ ಕನ್ಸನಿಂದ ಕೇಳಿದೆ ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ನೀವು ಇದ್ರ ಬಗ್ಗೆ ಯಾವ ಭಯ ಪಡೋ ಅವಶ್ಯಕತೆನೂ ಇಲ್ಲ ಮೇಡಮ್ ಅವರೇ. ನನ್ಗೆ ನಾಟಿ ಔಷಧಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾವು ಊರಲ್ಲಿರುವಾಗ ನಮ್ಗೇನಾರು ಹುಷಾರ್ ತಪ್ಪಿದ್ರೆ ನಾವು ನಾಟಿ ಔಷಧಿನೇ ತಗೋತಿದ್ವಿ ಹೊರತು ಈ ಮಾತ್ರೆ ಇಂಜೆಕ್ಷನ್ ಅಲ್ಲ. ಹಾಗಾಗಿ ಇದರಿಂದ ಯಾವ ತೊಂದ್ರೆನೂ ಇಲ್ಲ. ಆದ್ರೂ ಈ ನಾಟಿ ಔಷಧಿ ಯಾಕೆ ತಂದೆ, ಯಾರಿಗೆ ಕೊಡೋದಕ್ಕೆ ತಂದೆ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಏನಾದರೂ ಆದ್ರೆ ನಾವು ಮುನ್ನೆಚ್ಚರಿಕೆಯಿಂದ ಇರಬಹುದಲ್ವಾ, ಅದಕ್ಕೆ ಕೇಳ್ತಾ ಇದ್ದೀವಿ. ಹೇಳ್ತಿದ್ದೀನಲ್ಲ, ಇದರಿಂದ ಯಾವ ತೊಂದ್ರೆನೂ ಆಗೋದಿಲ್ಲ ಅಂತ. ಯಾಕೆ ಅಂದ್ರೆ ಇದು ನಾಟಿ ಔಷಧಿ, ವಿಷ ಅಲ್ಲ. ನೋಡಿದ್ಯಕ್ಕ, ನೀನೇ ಸಾಕಿದ್ ಗಿಣಿ ನಿನ್ನೆ ಹದ್ದ ಕುಕ್ತು ಅನ್ನೋ ತರ ಆಯ್ತು ನಿನ್ ಕತೆ. ನೋಡ್ದ ಸಮ್ಮು, ಇಷ್ಟು ದಿನ ಗನ್ನಲ್ಲಿ ಬುಲೆಟ್ ಇಲ್ದೇ ಇರೋ ತರ ಇದ್ಲು. ಈಗ ನೋಡಿದ್ರೆ KGF ನಲ್ಲಿರೋ ದೊಡ್ಡಮ್ಮ ಗನ್ ತರ ಧಡ 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 ಅಂತ ಗುಂಡಿನ ಮಳೆ ಸುರಿಸ್ತಾ ಇದ್ದಾಳೆ.
ಇದೆಲ್ಲ ನೋಡ್ತಾ ಇದ್ರೆ ಯಾಕೋ ನಿನಗೆ ಉಳಿಗಾಲ ಇಲ್ಲ ಅನ್ನಿಸ್ತಿದೆ. ಯಾಕಿಲ್ಲ? ನಾನಿರೋವರೆಗೂ ಮಾತ್ರ ಅವಳಿಗೆ ಬೆಲೆ. ಇಲ್ಲ ಅಂದ್ರೆ ಅವಳಿಗೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ.